ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಬರೀ ಇವತ್ತು ಬ್ಲಾಗ್ ಒಳಗೆ ಏನು ಸ್ಪೆಷಲ್ ಐತೆ ಅಂತ ನೋಡೋಣ್ರಿ. ಅರಿಪಾ ಏನು ಮಾಡತ್ತೀವಿ ಇವಾಗ ನಾನು ಇಫ್ತಾರಿಗೆ ಸ್ಪೆಷಲ್ ಕ್ರಿಸ್ಪಿ ಸ್ನ್ಯಾಕ್ಸ್ ಮಾಡತ್ತೀನಿ. ಚಿತ್ರ ಅಂತ ಹೇಳಿ. ಹೌದಾ, ದೊಡ್ಡದು ಇದನ್ನು ತೊಗೋಬೇಕು ನೀನು. ಅಲ್ಲಿ ಮೇಲೆ ಐತಲ್ಲ ಅದನ್ನ ತೊಗೋಬೇಕಾಗಿತ್ತು. ಇಲ್ಲ, ಕರೆಕ್ಟ್. ಬೇಸನ್ ಬುಟ್ಟಿ ನೋಡ್ಲಿ ಸಣ್ಣದಾಗತ್ತದ. ಇದು 1 ಕಪ್ ಗೋಧಿ ತೊಗೊಂಡಿನಿ. ಸಾಣಿಸ್ಕೊಂಡು ಫಸ್ಟಿಗೆ ಸಾಣಿಸ್ಕೊ. ಏನು ಅರಿಪ ನೀನು ಪಲಾವ್ ರೆಸಿಪಿ ಮಾಡಿ ಪಲಾವ ತೋರಿಸಿಲ್ವ ನೀರ ಲಾಸ್ಟಿಗೆ? ಲಾಸ್ಟಿಗೆ ಪಲಾವ ತೋರಿಸಿಲ್ಲ ನೀನು. ನೆನಪಾಗ್ಬಿಟ್ಟೆ ನಂದು ಅಷ್ಟಕ ರೋಜೆ ಬಿಡೋದ್ರೊಳಗ ಅಂತಂದ್ರ ಟೈಮ್ ಆಗ್ಬಿಡ್ತಾ. ನಳ ಒಂದು ಬಂದಿತ್ತ. ಹೌದು, ಮಸ್ತ್ ಆಗಿತ್ತು ರೀ ಪಲಾವ್. ಬೆಳಿಗ್ಗೆನೂ ಅದನ್ನ ನಾವು ಇದು ಮಾಡಿದ್ವಿ ಇವತ್ತು ಬೆಳಿಗ್ಗೆನ. ಅದನ್ನ ಉಂಡ್ಬಿಟ್ಟಿವ್ರಿಪ್ಪ, ಬಿಸಿ ಮಾಡ್ಕೊಂಡು ಮೊಸರು ಹಾಕೊಂಡ್ರಿ. ಚಲೋ ಆಗಿತ್ತು ರೀ ಪಲಾವ್. ಆಯ್ತಾ ಸಣ್ಣಗಿಡಿ ಅದ? ಇಲ್ಲ, ನಾ ಹಿಟ್ಟ ಸಾನಿಸ್ಕೊಂಡ್ರಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಎಣ್ಣೆ ಹಾಕಿ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಫಸ್ಟಿಗೆ. ಈಗ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾದ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾದ್ಕೊಳ್ಳೋಣ್ರಿ. ಇಲ್ಲಿ ನಾನು ಹಿಟ್ಟನ್ನು ನಾದಿದ್ವಿ. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಬಿಡೋಣ. ಇಲ್ಲಿ ನಾನು ಕ್ಯಾರೆಟ್ ತುರ್ಕೊಂಡೇನ್ರಿ. ಆಮೇಲೆ ಸೌತೆಕಾಯಿ, ಆಮೇಲೆ ಸಣ್ಣ ಉಳ್ಳಾಗಡ್ಡಿ, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡೇನಿ. ಇವಾಗ ಇದ್ರದ್ದು ಗ್ರೇವಿ ಮಾಡ್ಕೊಳ್ಳೋಣ್ರಿ. ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೇನ್ರಿ. ಇದಕ್ಕೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಸಣ್ಣಗೆ ಕಟ್ ಮಾಡಿದಂತಹ ಮೆಣಸಿನ್ಕಾಯಿ ರೀ. ಸ್ವಲ್ಪ ಎಣ್ಣೆದೊಳಗೆ ಫ್ರೈ ಆಗಲಿ ರೀ ಅದು. ಇಲ್ಲಿ ಇವಾಗ ಇದೆಲ್ಲ ಎಣ್ಣೆದೊಳಗೆ ಫ್ರೈ ಆದ್ರಿ. ಸಣ್ಣ ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಹಾಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಸೊಪ್ಪು ಹಾಕಿ ಎಣ್ಣೆದೊಳಗೆ ಫ್ರೈ ಮಾಡೋಣ್ರಿ. ಇದು ಫ್ರೈ ಮಾಡ್ಕೊಳ್ಳೋಣ್ರಿ ಇವಾಗ ಎಣ್ಣೆದೊಳಗೆ. ಇಲ್ಲಿ ಇವಾಗ ಉಳ್ಳಾಗಡ್ಡಿನೂ ಫ್ರೈ ಆದ್ರಿ. ಆಮೇಲೆ ತುರಿದಂತಹ ಕ್ಯಾರೆಟ್ ಹಾಕೊಳ್ಳೋಣ್ರಿ ಇದಕ್ಕೆ. ಆಮೇಲೆ ಸೌತೆಕಾಯಿ ಹಾಕೊಳ್ಳೋಣ್ರಿ. ಹಾಕಿ ಮಿಕ್ಸ್ ಮಾಡೋಣ್ರಿ. ಈಗ ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ ಹಾಕೊಳ್ಳೋಣ್ರಿ. ಸ್ವಲ್ಪ ಹಾಕಿ ಇವಾಗ ಮಿಕ್ಸ್ ಮಾಡೋಣ್ರಿ ಈ ರೀತಿ. ಆಮೇಲೆ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳೋಣ್ರಿ. ಹಾಕಿ ಮಿಕ್ಸ್ ಮಾಡೋಣ್ರಿ. ಆಮೇಲೆ ಸ್ವಲ್ಪ ಡಾರ್ಕ್ ಸಾಸ್ ರೀ ಸ್ವಲ್ಪ ಹಾಕೊಳ್ಳೋಣ್ರಿ. ಹಾಕಿ ಮಿಕ್ಸ್ ಮಾಡೋಣ್ರಿ. ಇಲ್ಲೇ ಇದೆ, ರೆಡಿ ಆಯ್ತು ರೀ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ರೆಡಿ ಆಯ್ತನಮ್ಮ ಈಗ. ಇಲ್ಲೇ ಹಿಟ್ಟ ಸ್ವಲ್ಪ ಹೊತ್ತು ಬಿಟ್ಟಿದ್ವಲ್ಲ ನಾವು ಏನಕ್ಕೆ ಇದೇ ಚೆನ್ನಾಗಿ ಇದಾಗಿತ್ತು. ಈಗ ಸಣ್ಣ ಸಣ್ಣ ಉಳ್ಳಿ ತಗೊಳ್ಳೋಣ. ಉಳ್ಳಿ ಮಾಡ್ಕೊಬೇಕಂದ್ರೆ ಒಂದು ಚಪಾತಿ ಮಾಡ್ಕೋಬೇಕಮ್ಮ ಈಗ ಅದನ್ನ. ಚಪಾತಿ ಮಾಡ್ಕೊಬೇಕು. ಚಪಾತಿ ಆತಮ್ಮ. ಚಪಾತಿ ಆತ. ಇವಾಗ ಒಂದು ಸಣ್ಣದ ಬಟ್ಲ ತೊಗೊಂಡೇನಿ. ಇದಕ್ಕೆ ಎಷ್ಟು ರೌಂಡ್ ಹಾಕೋಲ್ಲ ಅಷ್ಟು ಮಾಡ್ಕೊಂಬಿಡ. ದಪ್ಪ ಅದು ನೀರು ಅಷ್ಟ ಇಡ್ಲಿ. ಹಂಗೆ ಮಾಡಿ ತಗೋಬೇಕನ ಈಗ ಅವನ್ನ. ಒಂದು ಅರ್ಧ ಆತನ ಇರ್ಲಿ ಅದಷ್ಟೇ. ಇರ್ಲಿ, ನಡೀತೈತಿ. ಇದು ಮತ್ತು ತಗೊಳ್ಳೋಣ ಹಿಟ್ಟು. ಇದ್ರೊಳಗೆ ಇಟ್ಬಿಡು, ಆರ್ತೈತಿ ಅದು. ಮತ್ತು ಆ ಹಿಟ್ಟು ತೆಗೆದ್ರೆ ಇಟ್ಬಿಡು. ಮಾಡ್ಕೊತೇನೆ ಮತ್ತೆ ಈಗ. ತಗೊಂಬಂದೆ ಆಸಿಪ. ಈಗ ಮತ್ತೊಂದು ಚಪಾತಿ ಮಾಡಿದ್ರಕ್ಕೆ ಇದೇ ರೀತಿ ಮಾಡ್ಕೊಬಿಡಿ. ಹಾಕೋ ಈಗ. ಅದು ಸ್ವಲ್ಪ ದೊಡ್ಡದಾತಲ್ಲ, ಹಾಕಿದ್ದೆ ಮತ್ತು ಏರ್ತ ತಕೊಂಬಿಡೋದು.
ಈಗ ಮಸಾಲ ತುಂಬಕಲ್ಲ ಅದಕ್ಕೆ ಹಿಂಗೆ ತುಂಬಲಿ ಹೆಂಗಾರ ತುಂಬ ನಡಿದೈತಿ ನಡೀತದೆ ಹೆಂಗಾರ ತುಂಬ ಹಂಗೆ ತುಂಬ ಹಿಂಗೆ ತುಂಬ ನಾವೇನು ಮಾಡ್ಕೊಂಡೇವಲ್ಲ ಗ್ರೇವಿ ಸ್ವಲ್ಪ ಸ್ವಲ್ಪ ತಗೊಂಡು ಹಾಕಿ ಇದಕ್ಕೆಲ್ಲ ಖಾರ ಉಪ್ಪು ಎಲ್ಲ ಹಾಕ್ಯಾನ ಈಗ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಯಾನ ಏನಕ್ಕೆ ಮೆಣಸಿನ್ಕಾಯಿ ಮಡ್ಸ್ಕೊಂಬಿಡೋದು ಸ್ವಲ್ಪ ಸ್ವಲ್ಪ ಹಾಕ್ಬೇಕಾಯ್ತು ನೀವು ಭಾಳ ಆಗ್ತದ ಒಂದು ಸ್ವಲ್ಪ ನೀರು ಹಚ್ಚಮ್ಮ ಒಂದು ಸೈಡ್ ಚಿಪ್ಪಾಗ್ತೈತಿ ಅಂಟ್ಕೊಂತೈತೆ ಕರ್ಚಿಕಾಯಿ ಮಸ್ತ್ ಆತು ಬಿಡುವ ಖಾರದ ಕರ್ಚಿಕಾಯಿ ಚಲೋ ಆಯ್ತು ಮಸ್ತ್ ಆತಲ್ಲ ಅದು ಕರಿಬೇಕ ನೀಗ ಅವನ್ನ ಬೇಯಿಸ್ಬೇಕ ನೀಗ ಅವನ್ನ ಈಗ ಅವನ್ನೆಲ್ಲವನ್ನ ಹಂಗೆ ಮಾಡಿಟ್ಕೊಳ್ಳೋಣ್ರಿ ಈ ಥರ ಮಾಡಿಟ್ಕೋಬೇಕ್ರಿ ಇವಾಗ ಒಂದು ಡಬ್ರ್ಯಾಗ ನೀರು ಕಾಯ್ಕಿಟ್ಟೇನ್ರಿ ನಾನು ಆಮೇಲೆ ಇದು ಜಲ್ಸಿ ತೊಗೊಂಡೇನ್ರಿ ಇದು ಇಡೋಣ್ರಿ ಇದ್ರ ಮೇಲೆ ಎಣ್ಣೆ ಹಚ್ಕೊಳ್ಳೋಣ್ರಿ ಫಸ್ಟಿಗೆ ಈ ರೀತಿ ಎಣ್ಣೆ ಹಚ್ಕೊಳ್ಳೋಣ್ರಿ ಎಣ್ಣೆ ಹಚ್ಚಿ ಇವಾಗ ನಾವೇನು ಮಾಡ್ಕೊಂಡಿವಲ್ರಿ ಇದು ಇಡೋಣ್ರಿ ಇದ್ರ ಮೇಲೆ ನೀವು ಕರಿತೀರ ಅಂದ್ರೂ ನಡೀತೈತ್ರಿ ತ ಕರಿನೂಬೋದು ಈ ರೀತಿ ಬೇಯಿಸ್ಕೊಳ್ಬೋದು ಇವಾಗ ನಾವು ಈ ರೀತಿ ಇಟ್ಟಿವ್ರಿ ಇದ್ರ ಮೇಲೇನೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ್ರಿ ಈ ರೀತಿ ಎಲ್ಲ ಎಣ್ಣೆ ಸೋರ್ಕೊಳ್ಳೋಣ್ರಿ ಈ ರೀತಿ ಎಣ್ಣೆ ಸೋರ್ಕೊಂಡಿದ್ಮೇಲೆ ಇದ್ರ ಮೇಲೆ ಒಂದು ಕರೆಕ್ಟ್ ಆಗೋ ಹಂಗೆ ಪ್ಲೇಟ್ ಇಟ್ಬಿಡೋಣ್ರಿ ಇಲ್ಲಿ ನೋಡ್ರಿ ನಮ್ದಿದು ರೆಡಿ ಅದು ತಕ್ಕೊಂಡು ಬಿಡೋಣ್ರಿ ಇಲ್ಲ ನಾ ಹಾಟ್ ಬಾಕ್ಸ್ ಒಳಗೆ ತೆಗಿತೀನಿ ರೀ ನಾನು ಟೈಮ್ ಆಗಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಇತ್ತಂದ್ರೆ ತಿನ್ನಾಗ ಆಕೈತ್ರಿ ಇದು ಮತ್ತು ತಗೊಂಬಿಡೋಣ್ರಿ